ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ನೀವು ಎಲ್ಲರಿಗಿಂತ ಮೊದಲು ನೋಡಿ ಅದನ್ನ ಒಳ್ಳೆಯ ಅಂಕಗಳನ್ನು ಕೂಡ ತೆಗೆಯಬಹುದು. ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಾಯ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಪಾರ್ಟ್ 3 ಅಭ್ಯಾಸ ಲೆಕ್ಕಗಳ ಉತ್ತರಗಳು. ಎಲ್ಲಾ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ, ಅದು ಚಾಪ್ಟರ್ ವೈಸ್. ಅದಾದ್ಮೇಲೆ ನೀವು ಇದನ್ನ ಮ್ಯಾಥ್ಸ್ ನೋಟ್ಸ್ ಅಂತಾನು ತೆಗೆದುಕೊಳ್ಳಬಹುದು. ನಾವು ಪಾರ್ಟ್ 2 ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಇದು ಪಾರ್ಟ್ 3 ಆಯ್ತಾ. ನೋಡೋಣ ಹಾಗಾದ್ರೆ ಏನೇನಿದೆ. ಅಭ್ಯಾಸ 5.6 ಅಂತ ಇದೆ ಅಲ್ವಾ. ಅದೇ ರೀತಿ ಈ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿ ಅಂತ ಇದೆ ಆಯ್ತಾ. ನೋಡಿ ಏನಿದೆ. ತ್ರಿಭುಜದ ಬಾಹುಗಳ ಉದ್ದ 7 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್. ಅಸಮಬಾಹು ತ್ರಿಭುಜ. ಇವು ಮೂರು ಇದರಲ್ಲಿ ಯಾವುದೂ ಸಮ ಇಲ್ಲ, ಅಸಮಬಾಹು ತ್ರಿಭುಜ. ಬಿ ನೋಡಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಈಸ್ ಈಕ್ವಲ್ ಟು 8.7 ಸೆಂಟಿಮೀಟರ್, ಎ ಸಿ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟರ್. ಇದು ಕೂಡ ಅಸಮಬಾಹು ತ್ರಿಭುಜ. ಅದೇ ರೀತಿ ಸಿ ನೋಡಿ, ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಈಕ್ವಲ್ ಟು ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಈಕ್ವಲ್ ಟು 5 ಸೆಂಟಿಮೀಟರ್. ಮೂರು ಬಾಹುಗಳು ಸಮನಾಗಿವೆ, ಇದಕ್ಕೇನಂತೀರಾ ಸಮಬಾಹು ತ್ರಿಭುಜ. ಡಿ ನೋಡಿ, ಕೋನ ಡಿ ಇಸ್ ಈಕ್ವಲ್ ಟು 90 ಇರುವ ತ್ರಿಭುಜ ಡಿಇಎಫ್ ಯಾವುದು ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಈ ನೋಡಿ, ಕೋನ y ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಎಕ್ಸ್ ವೈ ಈಕ್ವಲ್ ಟು ವೈ ಝೆಡ್ ಹೊಂದಿರುವ ತ್ರಿಭುಜ ಎಕ್ಸ್ ವೈ ಝೆಡ್ ಸಮ ದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೇವೆ. ಅದಾದ್ಮೇಲೆ ಎಫ್ ನೋಡಿ, ಕೋನ ಎಲ್ ಇಸ್ ಈಕ್ವಲ್ ಟು 30 ಡಿಗ್ರಿ, ಕೋನ ಎಂ ಇಸ್ ಈಕ್ವಲ್ ಟು 70 ಡಿಗ್ರಿ ಮತ್ತು ಕೋನ ಎನ್ ಇಸ್ ಈಕ್ವಲ್ ಟು 80 ಡಿಗ್ರಿ ಇರುವ ತ್ರಿಭುಜ ಎಲ್ ಎಂ ಎನ್ ಇದೇನು ಲಘು ಕೋನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಇದು 90ಕ್ಕಿಂತ ಕಮ್ಮಿ, ಇದು 90ಕ್ಕಿಂತ ಕಮ್ಮಿ, ಇದು 90ಕ್ಕಿಂತ ಕಮ್ಮಿ ಇದೆ, ಐತಲ್ವಾ. ಸೊ ಇದನ್ನ ಲಘು ಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಎರಡನೇದು ನೋಡಿ ಏನಿದೆ, ಈ ಕೆಳಗಿನವುಗಳನ್ನು ಹೊಂದಿಸಿ. ತ್ರಿಭುಜದ ಅಳತೆಗಳು, ತ್ರಿಭುಜದ ವಿಧ ಆಯ್ತಾ. ತ್ರಿಭುಜದ ಅಳತೆಗಳು ಕೊಟ್ಟಿದ್ದಾರೆ, ತ್ರಿಭುಜದ ವಿಧ. ಮೂರು ಬಾಹುಗಳ ಉದ್ದ ಸಮ, ಇದಕ್ಕೇನಂತ ಕರೀತಾರೆ ಸಮಬಾಹು ತ್ರಿಭುಜ ಅಂತ ಹೇಳಿ ಕರೀತಾರೆ. ಎರಡು ಬಾಹುಗಳ ಉದ್ದ ಸಮ, ಎರಡು ಬಾಹುಗಳ ಉದ್ದ ಸಮ ಏನಂತಾರೆ ಸಮ ದ್ವಿಬಾಹು ತ್ರಿಭುಜ. ಎಲ್ಲಾ ಬಾಹುಗಳು ಬೇರೆ ಬೇರೆ ಉದ್ದ ಯಾವುದು ಅಸಮಬಾಹು ತ್ರಿಭುಜ. ಅದೇ ರೀತಿ ಮೂರು ಲಘು ಕೋನಗಳು ಯಾವುದು ಲಘುಕೋನ ತ್ರಿಭುಜ. ಅದೇ ರೀತಿ ಒಂದೇ ಲಂಬಕೋನ ಏನಂತ ಕರೀತಾರೆ ಲಂಬಕೋನ ತ್ರಿಭುಜ ಅಂತ ಹೇಳಿ ಕರೀತಾರೆ ಅಲ್ವಾ. ಆರನೇದು ನೋಡಿ, ಒಂದು ವಿಶಾಲ ಕೋನ ಇದ್ದರೆ ವಿಶಾಲ ಕೋನ ತ್ರಿಭುಜ ಅಂತ ಹೇಳಿ ಕರೀತಾರೆ. 7 ನೋಡಿ, ಒಂದು ಲಂಬಕೋನದ ಜೊತೆಗೆ ಎರಡು ಬಾಹುಗಳು ಉದ್ದ ಸಮ ಇದ್ದರೆ ಏನಂತ ಕರೀತಾರೆ ಸಮದ್ವಿಬಾಹು ಲಂಬ ಕೋನ, ತಿಳಿತಲ್ವಾ. ಸೊ ಇದು ಎರಡನೆಯ ಪ್ರಶ್ನೆ. ಅದಾದ್ಮೇಲೆ ನೋಡಿ 3 ಏನಿದೆ, ಕೆಳಗಿನ ಪ್ರತಿಯೊಂದು ತ್ರಿಭುಜವನ್ನು ಎರಡು ಭಿನ್ನ ರೀತಿಯಲ್ಲಿ ಹೆಸರಿಸಿ ಕೋನದ ಪ್ರಮಾಣವನ್ನು ನೀವು ವೀಕ್ಷಣೆ ಮೂಲಕ ತೀರ್ಮಾನಿಸಿ. ಏನಿದೆ ಇದು, ಇಲ್ಲಿ 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್, ಇದಕ್ಕೇನಂತಾರೆ ಲಘುಕೋನ ಸಮದ್ವಿಬಾಹು. ಲಘುಕೋನವೇ 3, ಅದಾದ್ಮೇಲೆ ಸಮದ್ವಿಬಾಹು ಕೂಡ ಇದೆ. ಅದಾದ್ಮೇಲೆ ಬಿ ನೋಡಿ, ಇಲ್ಲೊಂದು ಕೋನ 90 ಡಿಗ್ರಿ ಇದೆ, ಲಂಬಕೋನ ಅಸಮಬಾಹು. ಇವೇನ್ ಮೂರು ಬಾಹು ಇದೆಲ್ಲ 17, 8, 15 ಮೂರು ಅಸಮವಾಗಿವೆ, ಅದಕ್ಕೋಸ್ಕರ ಅಸಮಬಾಹು. ಮತ್ತು ಒಂದು ಕೋನ ಇದು 90 ಡಿಗ್ರಿ ಇರುವುದರಿಂದ ಲಂಬಕೋನ ತ್ರಿಭುಜ. ಸಿ ನೋಡಿ, ಇಲ್ಲಿ ಒಂದು ವಿಶಾಲ ಕೋನವಿದೆ, ಅದಾದ್ಮೇಲೆ ಈ ಬಾಹುನು 7 ಸೆಂಟಿಮೀಟರ್, ಈ ಬಾಹುನು 7 ಸೆಂಟಿಮೀಟರ್, ಅಂದ್ರೆ ವಿಶಾಲ ಕೋನ ತ್ರಿಭುಜ ಮತ್ತು ಸಮದ್ವಿಬಾಹು ತ್ರಿಭುಜ, ಐತಲ್ವಾ. ಇನ್ನು ಇದು ನೋಡಿ, ಲಂಬಕೋನ ಇಲ್ಲಿದೆ 90 ಡಿಗ್ರಿ ಇಲ್ಲಾಗುತ್ತೆ, ಇಲ್ಲೂ ಹತ್ತಿದೆ, ಇಲ್ಲೂ ಹತ್ತಿದೆ, ಲಂಬಕೋನ ಸಮದ್ವಿಬಾಹು. ಸಮದ್ವಿಬಾಹು ಅಂದ್ರೆ ಎರಡು ಬಾಹುಗಳು ಸಮವಾಗಿವೆ. ಅದೇ ರೀತಿ ಇಲ್ಲಿ ನೋಡಿ, ಈ ನೋಡಿ 5.2 ಸೆಂಟಿಮೀಟರ್, 5.2, 5.2 ಸಮಬಾಹು ಮತ್ತು ಲಘುಕೋನ. ಯಾಕಂದ್ರೆ ಇಲ್ಲಿ ಆಗೋ ಕೋನಗಳೆಲ್ಲ 60 ಡಿಗ್ರಿ ಇರುತ್ತವೆ, ಐತಲ್ವಾ. ಅದೇ ರೀತಿ ಎಫ್ ನೋಡಿ ಏನಿದೆ, ಇಲ್ಲಿ
ಇದು ವಿಶಾಲ ಕೋನ ತ್ರಿಭುಜ ಇದೆ ಆಯ್ತಾ. ಅದಾದ್ಮೇಲೆ 3 ಒಂದಕ್ಕೊಂದು ಸಮ ಇಲ್ಲ, ವಿಶಾಲ ಕೋನ ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರೀಬಹುದು. ಅದೇ ರೀತಿ 4 ನೋಡಿ ಏನಿದೆ, ಬೆಂಕಿ ಕಡ್ಡಿಗಳನ್ನು ಬಳಸಿ ತ್ರಿಭುಜಗಳನ್ನು ರಚಿಸಲು ಪ್ರಯತ್ನಿಸಿ. ಕೆಲವು ಇಲ್ಲಿ ತೋರಿಸಲಾಗಿದೆ, ನೀವು ಸಹ ತ್ರಿಭುಜವನ್ನು ಕೆಳಗಿನಂತೆ ರಚಿಸಬಹುದೇ. ನೀವು ಬೆಂಕಿ ಪಟ್ಟಣ ತಗೊಂಡು ಇದರಲ್ಲಿರೋ ಎಲ್ಲ ಕಡ್ಡಿಗಳನ್ನು ಮಾಡಿ ನೋಡಿ ಇಂಥ ತ್ರಿಭುಜಗಳನ್ನು. ಆದರೆ ನೆನಪಿಡಿ, ನೀವು ಪ್ರತಿ ಸಂದರ್ಭದಲ್ಲಿ ನೀಡಲಾದ ಎಲ್ಲಾ ಬೆಂಕಿ ಕಡ್ಡಿಗಳನ್ನು ಬಳಸಬೇಕು ಆಯ್ತಾ. ಪ್ರತಿ ಸಂದರ್ಭದಲ್ಲಿ ಉಂಟಾದ ವಿಧವನ್ನು ಹೆಸರಿಸಿ ನೀವು ತ್ರಿಭುಜವನ್ನು ರಚಿಸಲು ಸಾಧ್ಯವಾಗದಿದ್ದರೆ ಅದಕ್ಕೆ ಕಾರಣ ಯೋಚಿಸಿ. ಬಿ, ಇಲ್ಲಿ ನೋಡಿ ಇದು ಬಿ ಇದೆಯಲ್ಲ, ಬಿ ಏನಿದೆ, 4 ಬೆಂಕಿ ಕಡ್ಡಿಗಳು ಅಂತ ಇದೆ ಆಯ್ತಾ. ಇದು ಸಾಧ್ಯವಿಲ್ಲ, ಏಕೆಂದರೆ ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ದೊಡ್ಡದಾಗಿರಬೇಕು. ತಿಳಿತಲ್ವಾ. ಸೊ ಇಲ್ಲಿ 4 ಕಡ್ಡಿಗಳನ್ನ ಕೊಟ್ಟಿದ್ದಾರೆ ಆಯ್ತಾ. ಸೊ 4 ಕಡ್ಡಿಗಳು ಕೂಡಿಸ್ಕೊಂಡು ಅಂದ್ರೆ 4 ಕಡ್ಡಿಗಳಿಂದ ತ್ರಿಭುಜ ರಚನೆ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ತ್ರಿಭುಜದ ಯಾವುದೇ 2 ಬಾಹುಗಳು, ಇದು 1 ಮತ್ತಿದು 2, ಈ 2 ಬಾಹುಗಳ ಮೊತ್ತ ಏನಿದೆ ಅಲ್ಲ, ಅಂದ್ರೆ ಉದ್ದದ ಮೊತ್ತ, ಅದು 3ನೇ ಬಾಹುಗಿಂತ ಇದಕ್ಕಿಂತ ಜಾಸ್ತಿ ಇರಬೇಕು, ದೊಡ್ಡದಾಗಿರಬೇಕು. ಇದು ಆದ್ದರಿಂದ ಬಿ ಇದೊಂದು ಉತ್ತರ. ಅದೇ ರೀತಿ 5.7 ನೋಡಿ ಏನಿದೆ, ಒಂದು ಕೆಳಗಿನ ಹೇಳಿಕೆ ಸರಿಯೋ ತಪ್ಪೋ ತಿಳಿಸಿ ಸೂಚಿಸಿ. ಎ, ಆಯತದ ಪ್ರತಿಕೋನ ಒಂದು ಲಂಬಕೋನವಾಗಿದೆ. ಸರಿ, ಯಾಕಂದ್ರೆ ಆಯತದಲ್ಲಿ ಇರುವ ಎಲ್ಲ ಕೋನಗಳು ಲಂಬಕೋನ. ಎ ಆಯ್ತು. ಬಿ ನೋಡಿ, ಆಯತದ ಅಭಿಮುಖ ಬಾಹುಗಳ ಉದ್ದ ಸಮ. ಸರಿ, ಹೌದು. ಅದಾದ್ಮೇಲೆ ಸಿ ನೋಡಿ, ವರ್ಗದ ಕರ್ಣಗಳು ಪರಸ್ಪರ ಲಂಬವಾಗಿವೆ. ಸರಿ, ಕರೆಕ್ಟ್. ಅದಾದ್ಮೇಲೆ ಡಿ ನೋಡಿ, ವಜ್ರಾಕೃತಿಯ ಎಲ್ಲಾ ಬಾಹುಗಳ ಉದ್ದ ಸಮವಾಗಿವೆ. ಹೌದು, ಸರಿ. ಅದಾದ್ಮೇಲೆ ಇ ನೋಡಿ, ಸಮಾಂತರ ಚತುರ್ಭುಜದ ಎಲ್ಲಾ ಬಾಹುಗಳ ಉದ್ದ ಸಮವಾಗಿದೆ. ತಪ್ಪು ಆಯ್ತಾ. ಅದೇ ರೀತಿ ಎಫ್ ಏನಿದೆ, ತ್ರಾಪಿಜ್ಯದ ಅಭಿಮುಖ ಬಾಹುಗಳು ಸಮಾಂತರವಾಗಿವೆ. ತಪ್ಪು. ಅದೇ ರೀತಿ ನೀವು ಇನ್ನು 2 ಏನಿದೆ, ಕೆಳಗಿನವುಗಳಿಗೆ ಕಾರಣ ಕೊಡಿ ಅಂತ ಇದೆ. 1, ವರ್ಗವನ್ನು ವಿಶೇಷವಾದ ಒಂದು ಆಯತ ಎಂದು ಹೇಳಬಹುದು, ಕಾರಣ ಆಯತದ ಎಲ್ಲ ಬಾಹುಗಳು ಸಮವಾಗಿದ್ದರೆ ಅದು ವರ್ಗವಾಗುತ್ತದೆ. ಬಿ ಏನಿದೆ, ಆಯತವನ್ನು ವಿಶೇಷವಾದ ಒಂದು ಸಮಾಂತರ ಚತುರ್ಭುಜ ಎಂದು ಪರಿಗಣಿಸಬಹುದು, ಕಾರಣ ಸಮಾಂತರ ಚತುರ್ಭುಜದ ಪ್ರತಿಕೋನ ಲಂಬಕೋನವಾದರೆ ಅದು ಆಯತವಾಗಿರುವುದು. ಈತಲ್ವಾ. ಅದೇ ರೀತಿ ಸಿ ನೋಡಿ, ವರ್ಗವನ್ನು ವಿಶೇಷವಾದ ಒಂದು ವಜ್ರಾಕೃತಿ ಎಂದು ಗಣನೆಗೆ ತೆಗೆದುಕೊಳ್ಳಬಹುದು, ಕಾರಣ ವಜ್ರಾಕೃತಿಯ ಪ್ರತಿಕೋನ ಲಂಬವಾದರೆ ಅದು ವರ್ಗವಾಗುತ್ತದೆ. ಇದು 3ನೇದು. ಅದೇ ರೀತಿ ಡಿ ನೋಡಿ, ವರ್ಗ ಆಯತ ಸಮಾಂತರ ಚತುರ್ಭುಜಗಳೆಲ್ಲವೂ ಚತುರ್ಭುಜಗಳಾಗಿವೆ, ಕಾರಣ ಈ ಎಲ್ಲಾ ಆಕೃತಿಗಳ ಬಾಹುಗಳಿಂದ ಬಹುಭುಜಾಕೃತಿಗಳಾಗಿದ್ದು ರೇಖಾಖಂಡಗಳಿಂದ ಆವೃತವಾಗಿವೆ. ಅದೇ ರೀತಿ ಈ ನೋಡಿ, ವರ್ಗವು ಸಹ ಒಂದು ಸಮಾಂತರ ಚತುರ್ಭುಜ, ಕಾರಣ ವರ್ಗದ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದರಿಂದ ಇದು ಸಹ ಒಂದು ಸಮಾಂತರ ಚತುರ್ಭುಜವಾಗಿದೆ. ತಿಳಿತಲ್ವಾ. ಸೊ ಇದು 2ನೇ ಉತ್ತರ. ಅದೇ ರೀತಿ 3ನೇ ಉತ್ತರ ನೋಡಿ ಏನಿದೆ, ಒಂದು ಆಕೃತಿಯು ನಿಯಮಿತವಾಗಿರಬೇಕಾದರೆ ಅದರ ಎಲ್ಲಾ ಬಾಹುಗಳ ಉದ್ದ ಸಮ ಮತ್ತು ಎಲ್ಲಾ ಕೋನಗಳು ಸಮನಾದ ಅಳತೆ ಹೊಂದಿರಬೇಕು. ಈಗ ನೀವು ನಿಯಮಿತ ಚತುರ್ಭುಜವನ್ನು ಗುರುತಿಸಬಲ್ಲಿರಾ? ಚೌಕವು ನಿಯಮಿತ ಚತುರ್ಭುಜವಾಗಿದೆ. ಇದು 3ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ 5.8 ನೋಡಿ, 5.8, 1, ಈ ಕೆಳಗಿನವುಗಳ ಬಹುಭುಜಾಕೃತಿಗಳಾಗಿವೆ, ಪರೀಕ್ಷಿಸಿ. ಇಲ್ಲವೆಂದಲ್ಲಿ ಕಾರಣ ತಿಳಿಸಿ. ಉತ್ತರ ಎ, ಚಿತ್ರವನ್ನು ಮುಚ್ಚದ, ಅಂದ್ರೆ ಇದು ಇಲ್ಲಿ ಮುಚ್ಚಿಲ್ಲ, ಇಲ್ಲಿ ಓಪನ್ ಇದೆ ಅಲ್ವಾ, ಅದ್ ಕಾರಣ ಈ ಬಹುಭುಜಾಕೃತಿ ಅಲ್ಲ, ಇದು ಬಹುಭುಜಾಕೃತಿ ಅಲ್ಲ, 1ನೇದು ಅಲ್ಲ. ಎ ಆಯ್ತು. ಬಿ ನೋಡಿ, ಕೊಟ್ಟಿರುವ ಅಂಕಿ ಬಹುಭುಜಾಕೃತಿಯಾಗಿದೆಯೇ? ಹೌದು, ಅಂದ್ರೆ ಇದು
ಬಿ ಇದು ಬಹುಭುಜಾಕೃತಿಯಾಗಿದೆ. ಕೊಟ್ಟಿರುವ ಆಕೃತಿ ಬಹುಭುಜಾಕೃತಿಯಾಗಿದೆ. ಅದಾದ್ಮೇಲೆ ಸಿ ನೋಡಿ, ರೇಖೆಯ ಭಾಗಗಳಿಂದ ಮಾಡಲಾಗಿಲ್ಲ ಎಂದು ಕೊಟ್ಟಿರುವ ಆಕೃತಿ, ಇದು ಆಕೃತಿ ಬಹುಭುಜಾಕೃತಿ ಎಲ್ಲ. ಅಂದ್ರೆ ಇಲ್ಲಿ ವೃತ್ತ ಇದೆ, ಇಲ್ಲಿ ಸಮಾಂತರ ಅಥವಾ ಸರಳ ರೇಖೆಗಳಿಲ್ಲ, ಅದಕ್ಕೋಸ್ಕರ ಇದು ಅಲ್ಲ. ಅದೇ ರೀತಿ ಡಿ ನೋಡಿ ಏನಿದೆ, ಕೊಟ್ಟಿರುವ ಇದು ಆಕೃತಿ, ಕೊಟ್ಟಿರುವ ಆಕೃತಿ ಬಹುಭುಜಾಕೃತಿ ಅಲ್ಲ, ಏಕೆಂದರೆ ಅದು ಕೇವಲ ರೇಖೆಯ ಭಾಗಗಳಿಂದ ಕೂಡಿದೆ. ಇದು ರೇಖೆಯ ಭಾಗಗಳಿಂದ ಕೂಡಿದೆ, ಆದರೆ ಇಲ್ಲಿ ವಕ್ರರೇಖೆ ಒಂದು ಬಂದಿದೆ, ಅದಕ್ಕೋಸ್ಕರ ಇದು ಕೂಡ ಅಲ್ಲ. ಈತಲ್ವಾ? ಸೊ ಇದು ಅಭ್ಯಾಸ 5.8ರಲ್ಲಿ 1ನೇ ಪ್ರಶ್ನೆ. ಅದೇ ರೀತಿ 2ನೇ ಪ್ರಶ್ನೆ ನೋಡಬಹುದು ನೀವು ಇಲ್ಲಿ. ಪ್ರತಿಯೊಂದು ಬಹುಭುಜಾಕೃತಿಯನ್ನು ಹೆಸರಿಸಿ, ಪ್ರತಿಯೊಂದಕ್ಕೂ ತಲಾ 2 ಉದಾಹರಣೆಗಳನ್ನು ಕೊಡಿ. ನಾನಿಲ್ಲಿ ಕೊಟ್ಟಿದ್ದೇನೆ. ಎಗೆ ಏನಂತಾರೆ ಚತುರ್ಭುಜ, ಬಿಗೆ ತ್ರಿಭುಜ, ಆಮೇಲೆ ಸಿಗೆ ಏನಂತಾರೆ ಪಂಚಭುಜಾಕೃತಿ, ಡಿಗೆ ಏನಂತಾರೆ ಅಷ್ಟಭುಜಾಕೃತಿ. ಆಯ್ತಾ? ಸೊ ನೋಡಿ ಇಲ್ಲಿ 1 2 3 4, 1 2 3 4 ಚತುರ್ಭುಜ ಚತುರ್ಭುಜ, ಇದು ತ್ರಿಭುಜ ತ್ರಿಭುಜ, ಪಂಚಭುಜಾಕೃತಿ ಪಂಚಭುಜಾಕೃತಿ, ಅದಾದ್ಮೇಲೆ ಇದು ಅಷ್ಟಭುಜಾಕೃತಿ, ಇದು ಕೂಡ ಅಷ್ಟಭುಜಾಕೃತಿ. ನೀವು ಇದನ್ನ ಬರ್ಕೊಳ್ಬೇಕಾದ್ರೆ. ಅದೇ ರೀತಿ ಇನ್ನು ನೋಡಬಹುದು 3ನೇದು ಏನಿದೆ, ನಿಯಮಿತ ಷಡ್ಭುಜಾಕೃತಿಯ ಕಚ್ಚಾ ಚಿತ್ರವನ್ನು ರಚಿಸಿ. ಇದರ ಯಾವುದಾದರೂ 3 ಶೃಂಗಗಳನ್ನು ಸೇರಿಸಿ ತ್ರಿಭುಜವನ್ನು ಎಳೆಯಿರಿ. ನೀವು ರಚಿಸಿದ ತ್ರಿಭುಜದ ವಿಧಾನವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ಕೊಳ್ಳಿ, ಒಂದು ಅಷ್ಟಭುಜಾಕೃತಿ ಅಂದ್ರೆ 8 1 2 3 4 5 6 ಷಡ್ಭುಜಾಕೃತಿ ರಚಿಸಿಕೊಳ್ಳಿ. ಆಯ್ತಾ? ಉದಾಹರಣೆಗೆ ಎ ಬಿ ಮತ್ತು ಸಿ ಅನ್ನು ಜೋಡಿಸಿ. ಎ ಬಿ ಸಿ, ಇಲ್ಲಿ ಒಂದು ಈ ಲೈನ್ ಕೊರಿರಿ ಇದು. ಆಯ್ತಾ? ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು. ನೋಡಿ, ಇದು ಮತ್ತೆ ಇದು ಸಮದ್ವಿಬಾಹು ತ್ರಿಭುಜ ಮತ್ತು ಅಧಿಕ ಕೋನ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಹೇಳ್ಬಹುದು. ಆಯ್ತಾ? ಅದೇ ರೀತಿ ಉದಾಹರಣೆ 2ನೇ ನೋಡಿ, ಎ ಬಿ ಡಿ ಜೋಡಿಸಿ. ನೋಡಿ, ಎ ದಿಂದ ಡಿ ಜೋಡಿಸಿ. ಆಯ್ತಾ? ಇದು ಒಂದು ಲೈನ್ ಆಯ್ತು. ಅದೇ ರೀತಿ ಡಿ ದಿಂದ ಬಿ ಜೋಡಿಸಿ, ಇದೊಂದು ಲೈನ್ ಕೊರಿರಿ. ಆಯ್ತಾ? ಸೊ ಇದು ಹಿಂಗೋಗುತ್ತೆ, ಇದು ಹಿಂಗೆ ಎರಡು ಕೊರೆದ್ರೆ ಡಿ ಎ ಬಿ ಜೋಡಿಸಿದ್ರ, ಅದಾದ್ಮೇಲೆ ಏನಾಯ್ತು, ತ್ರಿಭುಜ ಎ ಬಿ ಡಿ ನಲ್ಲಿ ಇದು ಅಸಮಬಾಹು ತ್ರಿಭುಜ, 3 ಬಾಹುಗಳು ಅಸಮವಾಗಿವೆ ಮತ್ತು ಲಂಬಕೋನ ತ್ರಿಭುಜವಾಗಿದೆ. ಇದು ಯಾವಾಗಲೂ 90 ಡಿಗ್ರಿ ಆಗಿರುತ್ತದೆ, ಲಂಬಕೋನ ತ್ರಿಭುಜ. ಐತಲ್ವಾ? ಸೊ ಇದು 3ನೇ ಪ್ರಶ್ನೆ. ಅದಾದ್ಮೇಲೆ 4ನೇ ಪ್ರಶ್ನೆ ಏನಿದೆ ನೋಡಿ, ನಿಯಮಿತ ಅಷ್ಟಭುಜಾಕೃತಿಯ ಕಚ್ಚಾಚಿತ್ರವನ್ನು ರಚಿಸಿ. ನಿಮಗೆ ಅನಿಸಿದರೆ ವರ್ಗಾಕಾರದ ಹಾಳೆ ಬಳಸಿ ಈ ಅಷ್ಟಭುಜಾಕೃತಿಯ 4 ಶೃಂಗಗಳನ್ನು ಸೇರಿಸಿ ಒಂದು ಆಯತವನ್ನು ಎಳೆಯಿರಿ. ನಿಯಮಿತ ಅಷ್ಟಭುಜ ಕೋನ ಮತ್ತು ABEF ಅಂದ್ರೆ ನಿಯಮಿತ ಅಷ್ಟಭುಜ ಕೋನ. ಇವಾಗ ಇಲ್ಲಿ ABCDEFGH ಇದೇನಾಯ್ತು, ಅಷ್ಟಭುಜಾಕೃತಿ. ಅದರಲ್ಲಿ ಅವ್ರೇನ್ ಹೇಳಿದರೆ 2 ಗೆರೆ ಕೊರೆದು ಒಂದು ಆಯತವನ್ನು ರಚಿಸಿ. ಎ ದಿಂದ ಏನ್ ಮಾಡಿ ಇ ಜೋಡಿಸಿ, ಎ ದಿಂದ ಎಫ್ ಜೋಡಿಸಿ, ಬಿ ಮತ್ತು ಇ ಜೋಡಿಸಿ. ನೋಡಿ ಇಲ್ಲಿ ಹಿಂಗ್ ಜೋಡಿಸಿ ಬಿಡ್ರಿ ಕೆಳಗಡೆ ತಂದ. ಆಯ್ತಾ? ಸೊ ಇಲ್ಲಿ 4 ಕೋನಗಳು ಅಂದ್ರೆ ಲಂಬ ಕೋನ ಆಗುತ್ತೆ ಎಲ್ಲ 4. ಅದಾದ್ಮೇಲೆ ಆಯತಾಕಾರನು ಆಯ್ತು, ABEF ಒಂದು ಆಯತವಾಯ್ತು. ಆಯ್ತಲ್ವಾ? ಅದೇ ರೀತಿ 5ನೇ ನೋಡಿ, ಬಹುಭುಜಾಕೃತಿಯ ಯಾವುದೇ 2 ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವು ಒಂದು ಕರ್ಣ. ಈತಲ್ವಾ? ಕರ್ಣ ಅಂದ್ರೆ ಏನು ನೋಡಿ, ಈ ಪಾಯಿಂಟ್ ಎ ಪಾಯಿಂಟ್ ನ ಡಿ ಪಾಯಿಂಟ್ ಗೆ ತಂದ್ರೆ ಇದು ಕರ್ಣ. ಇದಕ್ಕೆ ಏನಂತ ಕರಿತೀರಿ? ಕರ್ಣ ಅಂತ ಹೇಳಿ ಕರಿತೀರಿ. ಮತ್ತು ಇದು ಬಹುಭುಜಾಕೃತಿಯ ಬಾಹುವಾಗಿರುವುದಿಲ್ಲ. ಆಯ್ತಾ? ಈ ನೋಡಿ, ಇದು ಬಾಹು. ಆಯ್ತಾ? ಇದು ಕರ್ಣ. ಒಳಗಡೆ ಏನೇನ್ ಇರ್ತಲ್ಲ ಅದು ಕರ್ಣ. ಅದಾದ್ಮೇಲೆ ಕೊನೆಗೆ ಇವು ಹೊರಗಡೆ ಏನೇನ್ ಇರ್ತಾವಲ್ಲ ಅವೆಲ್ಲ ಬಾಹುಗಳು. ಇದು ಬಹುಭುಜಾಕೃತಿಯ ಬಾಹು ಆಗಿರುವುದಿಲ್ಲ.
ಪಂಚಭುಜಾಕೃತಿಯ ಕಚ್ಚಾ ನಕ್ಷೆಯನ್ನು ರಚಿಸಿ ಮತ್ತು ಅದರ ಕರ್ಣಗಳನ್ನು ಎಳೆಯಿರಿ. ಆಯ್ತಾ? ಸೊ ನೀವೇನ್ ಮಾಡಿ, ಹೀಗೆ ಒಂದು ಪಂಚಭುಜಾಕೃತಿಯ ಒಂದು ಆಕೃತಿ ರಚಿಸಿಕೊಳ್ಳಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅದಾದ್ಮೇಲೆ ಮತ್ತೆ ಇಲ್ಲಿ ಹೋಗುತ್ತದೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಬರುತ್ತದೆ. ಸೊ ಇದು ಒಳಗೆ ಏನು ಕೊರೆದ್ರಲ್ಲ ಅವು ಕರ್ಣ. ಆಯ್ತಾ? ಆಮೇಲೆ ಹೊರಗಡೆ ಏನಿರುತ್ತಲ್ಲ ಅದು ಅವೆಲ್ಲವು ಬಾಹುಗಳು. ತಿಳಿತಲ್ವಾ? ಸೊ ಇದು ಪಂಚಕೋನಾಕೃತಿ ಅಥವಾ ಪಂಚಭುಜಾಕೃತಿ ಮತ್ತು ಅದರ ಕರ್ಣಗಳು. ಆಯ್ತಾ? ಅದೇ ರೀತಿ ನಾವಿನ್ನು ಅಭ್ಯಾಸ 5.9 ನೋಡೋಣ. ಏನಿದೆ 5.9ರಲ್ಲಿ? ಒಂದು, ಕೆಳಗಿನವುಗಳನ್ನು ಹೊಂದಿಸಿ ಪ್ರತಿಯೊಂದಕ್ಕೂ 2 ಹೊಸ ಉದಾಹರಣೆಗಳನ್ನು ನೀಡಿ. ಶಂಕು ಎಲ್ಲಿದೆ? ಇಲ್ಲಿದೆ ನೋಡಿ, ಎರಡನೇದು ಎ. ಆಯ್ತಾ? ಹೇಗೆ ಶಂಕುಗೆ ಉದಾಹರಣೆ ಯಾವುದು? ಐಸ್ ಕ್ರೀಮ್ ಕೋನ್ ಮತ್ತು ಪೆನ್ಸಿಲ್ ತುದಿ. ಇದು ಕೋನ್ ಆಕಾರದಲ್ಲಿ ಇರುತ್ತದೆ. ಗೋಳ ಇಲ್ಲಿದೆ ನೋಡಿ, 4 ಅಂದ್ರೆ ಬಾಲ್. ಗೋಳಕ್ಕೆ ಉದಾಹರಣೆ ಯಾವುದು? ಬಾಲ್, ಭೂಮಿ, ಚಂದ್ರ, ಸೂರ್ಯ, ಯಾವ್ದಾದ್ರು ಗ್ರಹಗಳು ಎಲ್ಲ ಗೋಳಾಕಾರದಲ್ಲಿ ಇರುತ್ತದೆ. ಸಿಲಿಂಡರ್ಗೆ ಇಲ್ಲಿದೆ ನೋಡಿ, ಸಿಲಿಂಡರ್ ಆಕಾರದ್ದು. ಸಿಲಿಂಡರ್ ಆಕಾರದ ಉದಾಹರಣೆ ಗ್ಯಾಸ್ ಸಿಲಿಂಡರ್, ಬ್ಯಾಟ್ರಿ ಸೆಲ್ಸ್ ಆಗಿರಬಹುದು, ಅವೆಲ್ಲ ಸಿಲಿಂಡರ್ ಶೇಪ್ ನಲ್ಲಿ ಇರುತ್ತವೆ. ಆಯತ ಘನ ಇಲ್ಲಿದೆ ನೋಡಿ, ಯಾವುದು? ಡಿ. ಆಯತ ಘನಕ್ಕೆ ಉದಾಹರಣೆ ಇಟ್ಟಿಗೆ, ಬೆಂಕಿ ಪೊಟ್ನ ಅಂದ್ರೆ ಕಡ್ಡಿಪೆಟ್ಟಿಗೆ. ಅದೇ ರೀತಿ ಹೀಗೆ ಯಾವುದು? ಗೋಪುರಕ್ಕೆ ಇದು ಉದಾಹರಣೆ. ಗೋಪುರಗಳಿಗೆ ಉದಾಹರಣೆ ಯಾವುದು? ಈಜಿಪ್ಟ್ನ ಪಿರಾಮಿಡ್. ಪೇಪರ್ ವೇಟ್ ಇರುತ್ತಲ್ಲ, ಅದು ಟ್ರಯಾಂಗಲ್ ತರ, ಅದು ಇದ್ರ ಮೇಲೆ ಇಡ್ತಾರೆ ನೋಡಿ, ಅದನ್ನ ಪೇಪರ್ಸ್ ಮೇಲೆ, ಅಂದ್ರೆ ಆಫೀಸ್ ನಲ್ಲೆಲ್ಲ ಇರುತ್ತೆ ಅದು. ಅದೇ ರೀತಿ 2 ಏನಿದೆ? ಇವುಗಳ ಆಕಾರ ಯಾವುವು? ಎ, ನಿಮ್ಮ ಸಲಕರಣೆಗಳ ಪೆಟ್ಟಿಗೆ. ಆಯತ ಘನ ಅಂದ್ರೆ ಏನು? ಕಂಪಾಸ್ ಬಾಕ್ಸ್ ಅಂತಿರಲ್ಲ. ಅದಾದ್ಮೇಲೆ ಬಿ, ಇಟ್ಟಿಗೆ ಆಯತ ಘನ. ಬೆಂಕಿ ಪೊಟ್ನ ಆಯತ ಘನ. ಡಿ, ಲಡ್ಡು ಒಂದು ಗೋಳ. ಡಿ, ರೋಲರ್ ಒಂದು ಸಿಲಿಂಡರ್ ಅಂತ ಹೇಳ್ಬಹುದು. ಆಯ್ತಲ್ವಾ? ಸೊ ಇಲ್ಲಿಗೆ ನಿಮ್ಮ ಯಾವ್ದಿದು 5ನೇ ಪಾಠ, ಅಂದ್ರೆ 5ನೇ ಪಾಠ ಅಲ್ಲ, ಯಾವ್ದಿದು 5.7 ಅಭ್ಯಾಸ, ಅಂದ್ರೆ ಇದು 5ನೇ ಪಾಠ, ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ. ಇಲ್ಲಿಗೆ ಎಲ್ಲ ಉತ್ತರಗಳನ್ನು ಮಾಡಿದ್ದಾಯ್ತು, ನಾವು ಹೇಳಿಕೊಟ್ಟಿದ್ದಾಯ್ತು. ನೀವೆಲ್ಲ ಬರ್ಕೊಳ್ಳಿ, ಚೆನ್ನಾಗಿ ಓದಿ, ಒಳ್ಳೆಯ ಮಾರ್ಕ್ಸ್ಗಳನ್ನ ಪಡೆಯಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಆಯ್ತಾ? ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ, ಮೊದಲು ನಿಮಗೆ ಎಲ್ಲರಿಗಿಂತ ಮೊದಲು ಈ ವಿಡಿಯೋ ತಲುಪುತ್ತೆ, ಅಂದ್ರೆ ನೋಟಿಫಿಕೇಶನ್ ಮೂಲಕ. ಅದಾದ್ಮೇಲೆ ಈ ವಿಡಿಯೋ ನೋಡ್ಬೋದು, ಅದೇ ರೀತಿ ಎಕ್ಸಾಮ್ ನಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳನ್ನ ಕೂಡ ತೆಕ್ಕೊಳ್ಬಹುದು. ಅದಕ್ಕೋಸ್ಕರ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.